ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ. ಟೈಮ್ ಎಷ್ಟಾಯಿತು? 9 ಗಂಟೆ ಆಯಿತು. ಅಯ್ಯೋ 9 ಗಂಟೆ ಆಗೋಯ್ತಾ? 8:30ಗೆ ಬರ್ತೀನಿ ನಿಂದಿದ್ದ. ಬರ್ತಾನೋ ಇಲ್ವೋ? ಪ್ರೀತು ಪ್ರೀತು, ಈ ಕಂಚಿನ ಕಂಟ ನನ್ನ ಫ್ರೆಂಡ್ ಕಣೆ ಬಂದ ಅನ್ಸುತ್ತೆ. ನಿಂಗೆ ಹೇಳಿದ್ನಲ್ಲ ಅದು ರೆಡಿ ಮಾಡ್ಕೊ. ಸರಿ ಬಂದೆ ಕಣೋ. ಕುಚಿಕೋ ಪ್ರೀತು, ಸಂಜೀವಿನಿ, ಕುಚಿಕೋ 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 ಏ ಕುಚಿಕೋ 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 ನೀರು ಚಡ್ಡಿ ದೋಸ್ತಿ ಕಣೋ ಕುಚಿಕೋ ಜೀವಕ್ಕಿನ್ನ ಜಾಸ್ತಿ ಕಣೋ ಕುಚಿಕೋ ಓ ಗೆಳೆಯ ಗೆಳೆಯ. ಸಂಜೀವಿನಿ, ಎಷ್ಟು ವರ್ಷ ಆಯ್ತು ನೀನು ನೋಡಿ? ಸ್ವರ್ಗೋಗ್ಬಿಟ್ಟಿದ್ಯಲ್ವಾ? ನೀನು ಊರಲ್ಲಿ ಇಲ್ವಲ್ಲ, ಅದಕ್ಕೆ ಬಾ ಒಳಗಡೆ ಕೂತ್ಕೊಂಡು ಮತ್ತೆ. ಒಂದ್ ನಿಮಿಷ ಇರೋ, ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಮಧು ಮಧು ಅಂದ್ರೆ ಹುಡುಗಿನ? ಏನು ಹುಡುಗಿ ಅಲ್ಲ ಮನೇಲಿ ಇದ್ದಾಳೆ? ಅವಳು ನನ್ನ ಲವರ್ ಕಣ. 3 ವರ್ಷದಿಂದ ಜೊತೆಗೆ ಇದೀವಿ. 3 ವರ್ಷದಿಂದ ಜೊತೆಗಿದ್ದೀರಾ? ಈ ವಿಷಯ ಮನೇಲಿ ಗೊತ್ತಾ? ಮನೇಲ ಇಲ್ಲ, ಗೊತ್ತಿಲ್ಲ. ಬಾ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಇದೇ ನಮ್ಮ ಮನೆ ಕಣ. ಅದಕ್ಕೆ ನನ್ನ ಮಗನೇ 3 ವರ್ಷದಿಂದ ಒಂದು ಕಾಲು ಇಲ್ಲ, ಮೆಸೇಜ್ ಇಲ್ಲ. ಯಾಕೋ ನಾಚ್ಕೋತಿದ್ಯಾ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಲು. ನಿನ್ ಮನೆ ಅನ್ಕೋ, ಆರಾಮಾಗಿ ಕೂತ್ಕೋ. ಹೌದು ಅಣ್ಣ, ಕಂಫರ್ಟಬಲ್ ಆಗಿರಿ. ಅವ್ನ ಅಣ್ಣ ಅಂತ ಕರಿಬೇಡ, ಅವ್ನಿಗೆ ಇಷ್ಟ ಆಗಲ್ಲ. ಫ್ರೆಂಡ್ ಅಂತ ಕರಿ. ಓಕೆ ಸಂಜೀವಿನಿ, ನಿಮ್ಮ ಮನೆನೇ ಅನ್ಕೊಳ್ಳಿ, ಕಂಫರ್ಟಬಲ್ ಆಗಿರಿ. ಕಾಫಿ ತಗೊಂಬಾ. ಸರಿ ಮಗ, ಏನು ಈ ಲೆವೆಲ್ಗೆ ಸಿಕ್ಕಿದೆ? ಹೂ ಕಣ, ಬೆಂಗಳೂರಲ್ಲಿ ನಡುವೆ ಸಿಕ್ಕಾಪಟ್ಟೆ ಸೆಕೆ ಜಾಸ್ತಿ ಆಗ್ಬಿಟ್ಟಿದೆ. ಕೊಡು ಕೊಡು. ಅವನಂಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಎಲ್ಗ ವಾಶ್ ಬೇಸಿನಲ್ಲಿ ಇಡಕ್ಕೆ? ಅಯ್ಯೋ, ನೀವು ನಮ್ಮ ಮನೆಗೆ ಎಷ್ಟು ಕೊಡಿ, ನಾನು ತಗೊಂಡು ಹೋಗ್ತೀನಿ. ಹಿಂದೆ ಮನೆ ಅನ್ಕೊಡ, ಸಂಕೋಚ ಪಡ್ಕೋಬೇಡ. ಇಲ್ಲೇನ್ ಮಾಡ್ತಿದ್ದಾರೆ? ಸಂಜೀವಿನಿ, ಸಂಜೀವಿನಿ, ಏನ್ ಮಾಡ್ತಿದ್ಯೋ ಇಲ್ಲಿ? ಯಾಕೋ ಇಲ್ಲಿ ಕೂತಿದ್ಯಾ? ಏನಾಯ್ತು? ಊರಲ್ಲಿ ಯಾರಾದ್ರೂ ನೆನಪಾಗ್ತಿದ್ದಾರಾ? ಇಲ್ಲಪ್ಪ, ನಿಮ್ಮನೆ ತರ ತಿಳ್ಕೊ ಅಂತ ಹೇಳದ್ನಲ್ಲೋ. ಏನಾಯ್ತು ಹೇಳೋ? ನೀನು ಒಬ್ಬನೇ ಇರ್ತೀಯ ಅಂತ ನಾನು ಬರ್ಬೇಕಾದ್ರೆ ಎಣ್ಣೆ ತಗೊಂಡು ಬಂದಿದ್ದೆ. ಆದ್ರೆ ಈಗ ಅದ್ರ ಕುಡಿಯಕ್ ಆಗ್ತಿಲ್ವಲ್ಲ ಅಂತ ನೆನೆಸ್ಕೊಂಡು ಬೇಜಾರಾಗ್ತಿದೆ. ಓ ಹೌದಾ? ಮೊದ್ಲೇ ಹೇಳ್ಬೇಕಲ್ವಾ, ನಾನು ಕಂಪ್ನಿ ಕೊಡ್ತಿದ್ದೆ. ನಿಮ್ಮ ಹೆಸರನ್ನ ನಿಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಆಕ್ಚುಲಿ ನನ್ನ ಹೆಸರು ಕಲ್ಲೇಶ್ ಅಂತ. ನನ್ನ ಹೆಸರಿಗೆ ತಕ್ಕಾಗಿ ನನ್ನ ಕಿಡ್ನಿಯಲ್ಲಿ ಯಾವಾಗ ಕಲ್ಲಾಗ್ತಿತ್ತು, ಅದನ್ನು ತೆಗಿಯಕ್ಕೆ ಡಾಕ್ಟ್ರು ಮಿನಿಮಮ್ 1-2 ಲಕ್ಷ ಬೇಕಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗ ಒಂದು ಪ್ಲಾನ್ ಕೊಟ್ಟ. ಏನ್ ಪ್ಲಾನ್ ಅದು? ಸರ್ವ ರೋಗಕ್ಕೂ ಸಾರಾಯೇ ಮದ್ದು ಅಂತ. ಆ ಟೈಮಲ್ಲಿ ನನ್ನ 2 ಲಕ್ಷ ಉಳಿಸಿದ ಸಂಜೀವಿನಿದು. ಆವತ್ತಿಂದ ಈ ಸಂಜೀವಿನಿಯೇ ಈ ಸಂಜೀವಿನಿ. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮಿಬ್ರು ಲವ್ನ ಅವ್ರ ಮನೇಲಿ ಹೇಳಿ ಮದ್ವೆ ಮಾಡಿಸಿ. ಖಂಡಿತವಾಗ್ಲೂ ನಾನೇ ಮಾಡಿಸ್ತೀನಪ್ಪ. ಯಾಕಂದ್ರೆ ಮೊದ್ಲಿನ ತರ ಈ ಲವ್ ಕೈ ಜಾರಬಾರ್ದಲ್ವಾ? ಯಾಕೋ ಹೇಳಿಲ್ವೇನೋ? ನೀವು ಹೇಳಿ. ಆಕ್ಚುಲಿ ಇವನು 8ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಸುಮಾರು ಹುಡುಗಿನ ಲವ್ ಮಾಡ್ತಿದ್ದ. ಆಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ. ಅದಾದ್ಮೇಲೆ ಕಾಲೇಜಲ್ಲಿ ಅವ್ರಿಗೆ ಹೆಸರೇನು ನಂದಿನಿ ಹಿಂದೆ ಬಿದ್ದಿದ್ದ. ಇವಾಗ್ಲೂ ಅವ್ರು ಟಚಲ್ಲಿ ಇದ್ದಾಳೇನೋ? ಮೋಸ್ಟ್ಲಿ ಟಚಲ್ಲಿ ಇರ್ಲಿಕ್ಕಿಲ್ಲ. ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು, ರೂಮಿಗೆ ಬಾ. ಒಬ್ಬಳನ್ನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ನೋಡು ಎಷ್ಟು ಜನ ಲವ್ ಮಾಡಿದ್ಯಾ. ಎಲ್ರು ಒಂದೇ ಸಲ ಲವ್ ಮಾಡಿಲ್ಲ ಕಣೆ, ಒಂದೊಂದ್ಸಲ ಎಲ್ರು ಲವ್ ಮಾಡಿರೋದು. ಬಿಡಲ್ಲ ನಿನ್ನ ಇವತ್ತು. ಎಲ್ಲಿ ನನ್ಗೆ ಎಣ್ಣೆ ಕಮ್ಮಿ ಆಗತ್ತೇನೋ ಅಂತ ಅನ್ಕೊಂಡಿದ್ದೆ. ಪಾಪ
ಇಬ್ರು ನಂಗೆ ಎರಡೆರಡು ಬಾಟ್ಲಿ ಬಿಟ್ಟೋದ್ರು. ಹಂಗವರು ಮಾಡೋದೆಲ್ಲ ಮಾಡ್ಬಿಟ್ಟು ಶ್ರೀಕೃಷ್ಣ ಪರಮಾನಂತರ ಮಗವನೇ. ಹಲೋ, ಏನ ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ರಾತ್ರಿ ಎಲ್ಲ ಜಗಳ ಮಾಡಿ ಹೋಗ್ತೀನಿ ಅಂತ ಕೂತಿದ್ಲು ಕಣೋ. ನಾನೇ ಕಾಲು ಹಿಡ್ಕೊಂಡು ಪ್ಲೀಸ್ ಹೋಗ್ಬೇಡ ಅಂತ ಸಮಾಧಾನ ಮಾಡಿದ್ದೀನಿ. ಅದಕ್ಕೇನೀಗ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ಸಾರಿ ಕೇಳು ಅಷ್ಟೇ ತಾನೇ. ಸಾರಿ 4 ಸಾರಿ, ಫ್ರೀ ಎಂಜಾಯ್. 4 ಸಾರಿನಾ? ಯಾರಿಲ್ಲಿ ಮಾಜ ಎಲ್ಲ ಚೆಲ್ಲಿದ್ದು? ಮಾಜಾನ ತಂದೆ ಇರ್ಲಿಲ್ವಲ್ಲ? ಅದು ಮಾಜಲ್ಲ ಕಡ, ನಾನು ಬಿಯರ್ ಕುಡ್ದಿದ್ದು ಹೊರಗಡೆ ಹಾಕಿದ್ದು. ಇದು ಯಾರೋ ಹಾಲಲ್ಲಿ ಹಾಕ್ತಾರೆ, ಬಾತ್ರೂಮಲ್ಲಿ ಹಾಕ್ಬೇಕಲ್ವೇನ? ಹಿಂಗೇನು 2 ನಾಲ್ಕು ಇದೆಯೇನೋ? ಒಂದೊಂದ್ಸಲ ಒಂದೊಂದು ಮಾತಾಡ್ತೀಯಲ್ವ? ನಿನ್ನೆ ತಾನೇ ಹೇಳ್ತಿ ಇದು ನಿನ್ ಮನೆ ಅಂತ ನೆನ್ಕೊ, ಏನ್ ಬೇಕಾದ್ರೂ ಮಾಡೋದು. ಬರೀ ಸುಸ್ಸು ಮಾಡಿದ್ದಕ್ಕೆ ಹಿಂಗೆ ಮಾಡ್ತೀರಿ, ಹಿಂಗೆ ಕಕ್ಕ ಮಾಡಿದ್ರಿ ಏನ್ ಮಾಡ್ತಾರೆ? ಕಕ್ಕ ಎಲ್ಲ ಮಾಡ್ಬೇಡ ಕಣಪ್ಪ, ಎತ್ತಕ್ಕಾಗಲ್ಲ. ಇದೆಲ್ಲ ಕ್ಲೀನ್ ಮಾಡೋರೆ ಯಾರು ಇವಾಗ? ಗೊತ್ತಿಲ್ಲದೆ ಮಾಡ್ಬಿಟ್ಟವನೆ, ನಾನೇ ಕ್ಲೀನ್ ಮಾಡ್ತೀನಿ ಬಿಡು. ಪಾಪ ಕಣೆ. ಇವಾಗ ಏನ್ ಮಾಡೋದಪ್ಪ? ರಾತ್ರಿ ಎಲ್ಲ ಕಿರ್ಚಾಡಿದಿರಾ, ಇವಾಗ ನೋಡಿದ್ರೆ ಮೈ ಮೇಲೆಲ್ಲ ಉಗಿತಾ ಇದೀರಾ. ಪ್ರೀತು, ಯಾರ್ಯಾರು ಮನೆ ಸೇರ್ಸ್ಕೊಂಡು ಏನ್ ಮಾಡ್ತಾ ಇದೀರಾ? ಇನ್ನೊಂದು ತಿಂಗಳಲ್ಲಿ ಮನೆ ಖಾಲಿ ಮಾಡಿದ್ರೆ ಸರಿ. ನೀವು ಈ ಮನೆಯಲ್ಲಿ ಅಲ್ಲುಜಕ್ಕೂ ಸ್ವಾತಂತ್ರ್ಯ ಇಲ್ವೇನೋ, ಉಗ್ಗಕ್ಕೂ ಸ್ವಾತಂತ್ರ್ಯ ಇಲ್ವಾ? ಏನೋ ನಿಂಗೆ ಗೋಳು. ನಾವ್ ಬಂದ್ ಇಷ್ಟು ವರ್ಷ ಆದ್ರೂ ಮನೆ ಓನರ್ ಒಂದ್ ಮಾತು ಅಂದಿರ್ಲಿಲ್ಲ. ಇವ್ನು ಇವಾಗ ಬಂದು ಒಂದಿನಕ್ಕೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ. ಮಂದು, ಮಾಡು ಕಾಫಿ ಖಾಲಿ, ಇನ್ನೊಂದು ಕಾಫಿ ಮಾಡ್ಕೊಂಡು ಬಾ. ಬಿಟ್ಟು ಬೆಳಿಗ್ಗೆಯಿಂದ 4 ಸರಿ ಕಾಫಿ ಮಾಡ್ಕೊಟ್ಟಿದ್ದೀನಿ, ಈಗ ಮತ್ತೆ ಕಾಫಿ ಕೇಳ್ತಿದ್ದಾನೆ. ಮುಂಚೆ ನನ್ನ ಜೊತೆ ಮಾತಾಡಕ್ಕೂ ಸಂಕೋಚ ಪಡೋನು, ಈಗ ಮಧು ಹೋಗೇ ಬಾರೆ ಅಂತ ಕರಿತಿದ್ದಾನೆ. ಚಿನ್ನ ಹೋಗ್ಲಿ ಬಿಡು ಚಿನ್ನ, 2 ದಿವಸ ಇದ್ದು ಹೋಗ್ಬಿಡ್ತಾನೆ. ಏನ್ ಹೋಗ್ಲಿ ಬಿಡು, ಮನೆ ನೋಡಿ ಇಷ್ಟು ಗಲೀಜ್ ಮಾಡಿದ್ದಾನೆ. ಮಾಮ ಬಟ್ ಕೊಟ್ಟ ಅದು ನಿನಗೆ ಕೊಡಕ್ ಆಗಲ್ವೇನೋ? ನೀವು ಬಂದ್ರಿಂದ 5 ದಿನ ಮನೆ ಅಂತ ಅನ್ಕೋ, 5 ದಿನ ಮನೆ ಅಂತ ಅನ್ಕೊಂತ ಹೇಳ್ತಾನೆ ಇದೆಯಾ. ಒಂದಿನ ಆದ್ರೂ ಆ ಥರ ನಡ್ಕೊಂಡಿದ್ದೇನೋ? ಕೊಟ್ಬಾ. ಚಿನ್ನ ಏನ್ ಮಾಡೋದು? ಮನೇಲಿ ಇರಿಸ್ಕೊಂಡಿದ್ಯಲ್ಲ, ಅನ್ಭವಿಸು. ಇದೊಂದು ಇವತ್ತು ಎಕ್ಸೋ ಮಾಡ್ಕೊಳ್ಳೇಬೇಕು. ಬಿಸ್ಕೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನನಗೆ ಬಿಸ್ಕೆಟ್ ಹಾಕ್ತಾವನೆ. ಇದೇನು ಮನೆನ ಕಸು ತೊಟ್ಟಿನ ಒಂದು ಗೊತ್ತಾಯ್ತಲ್ಲ. ಯಾಕಾದ್ರೂ ನಮ್ಮ ಮನೆಗೆ ಸೇರ್ಸೋದು ಅನ್ಸೈತೆ ನನಗೆ. ನಿನ್ ಫ್ರೆಂಡ್ಗೆ ಬಾತ್ರೂಮ್ ಹೋದ್ಮೇಲೆ ನೀರ್ ಹಾಕಕ್ಕಾಗಲ್ವಾ? ಸಂಜೀವಿನಿ, ಬಾತ್ರೂಮ್ ಹೋದ್ಮೇಲೆ ನೀರ್ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೋ? ಏನು ಬಂದಿರೋದು ನಿಂಗೆ ದೊಡ್ಡ ರೋಗ. ಇದು ನನ್ನ ಮನೆ ಅನ್ಕೊಂಡು ನೀನು ಹೇಳಿರೋ ಮಾತನ್ನ ನಾನು ಉಳ್ಸ್ಕೊತಿದ್ದೀನಿ, ಆದ್ರೆ ನೀನು ಹೇಳಿರೋ ಮಾತನ್ನ ನೀನು ಉಳ್ಸ್ಕೊತಿದ್ಯಾ? ಇವನಿಗೆ ಯಾಕಾರು ನಿನ್ ಮನೆ ತರ ತಿಳ್ಕೊ ಅಂತ ಹೇಳಿದ್ನು. ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಬೇಡ ಚಿನ್ನ, ಇನ್ನೊಂದು 2 ದಿವಸ ಹೋಗ್ಬಿಡ್ತಾನೆ. ಇವನು ರೋಡಲ್ಲೇನು ಕಿರಿಕ್ ಮಾಡಲ್ಲ ತಾನೆ? 100% ಇನ್ನು ಮಾಡಲ್ಲ. ಮನೇಲಿ ಮಾತ್ರ ಅವ್ನು ಹುಲಿ, ರೋಡಲ್ಲಿ ಇಲ್ಲಿ. ಸುರಭಿ, ನೀನೇನೆ ಇಲ್ಲಿ? ನಾನು ಈ ಕಡೆ ಶಿಫ್ಟ್ ಆಗಿದ್ದೀನಿ ಕಣೆ. ಹೌದಾ? ಮಗ ಯಾರದು? ಅವಳು ಕ್ಲೋಸ್ ಫ್ರೆಂಡ್ಸ್ ಕಣ, ನಾನು ನೀನು ಇದ್ದಂಗೆ. ನಂಬರ್ ಕೊಡ್ಸು. ಯಾರ್ದ? ಹೌದು. ಬೇಡ ಸುಮ್ನಿರೋ. ಕೊಡ್ಸು. ಬೇಡ ಸುಮ್ನಿರೋ. ಇವಾಗೇನು ಕೊಡ್ಸಲ್ವಾ? ಕೊಡ್ಸಲ್ಲ ಕಣ. ಇರೋ ಮಗನ ಐತೆ. ಮತ್ತೆ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದ್ರೆ ಏನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತೀರಾ? ಅಂದ್ರೆ ಈ ನನ್ನ ಮಕ್ಕಳು ಪರಿಚಯ ಮಾಡಿಸ್ಲಿಲ್ಲಲ್ವಾ, ಅದಕ್ಕೆ ನಾನು ಪರಿಚಯ ಮಾಡ್ಕೊಂಡೆ. ನಾನು ಸಂಜೀವಿನಿ, ನೀವು? ಸುರಭಿ. ಸಂಜೀವಿನಿ. ನೈಸ್ ಎಸ್ ಬರುತ್ತೆ. ನಿಮ್ಮ ಹೆಸರು? ರೋಡಲ್ಲಿ ಏನು ಕಿರಿಕ್ ಮಾಡಲ್ಲ ಅಂತೆ, ಇಲ್ಲೇನು ಈ ತರ ಆಡ್ತಿದ್ದಾನೆ? ನನಗೇನೆ ಗೊತ್ತಿತ್ತು ಇಷ್ಟು ಬರ್ಗೆಟ್ಟವನೆ ಅಂತ. ಮತ್ತೆ ನೀವು ಎಲ್ಲಿರೋದು? ನಾನಿಲ್ಲೇ PG-ಲಿ ಇರೋದು. PG-ಲಿ ಹಾಕಿರ್ತೀರ? ನಮ್ಮ ಮನೇಲಿ ಇರಿ. ನಿಮ್ಮನೇನಾ? ಯಾವ್ದೋ ನಿಮ್ಮನೆ? ನೋಡು, ಮಾತಲ್ಲಿ ಕರೆಕ್ಟ್ ಆಗಿರ್ಬೇಕು ಕಣೋ. ನೀನಲ್ವೇ ನಾವತ್ತು ಹೇಳಿದ್ದು ನಿನ್ ಮನೆನ ನನ್ನ ಮನೆ ಅಂತ ತಿಳ್ಕೊಂತ. ಅವತ್ತು ಅಂದಿದ್ದು ತಪ್ಪಾಯ್ತು. ಈ ನಮ್ಮ ಮಗ ಅದನ್ನೇ ಇಟ್ಕೊಂಡು ರುಬ್ತಾ ಇದ್ದಾನೆ. ಅದು ನಮ್ಮದೇ ಮನೆ, ಒಂದು ರೂಮ್ ಖಾಲಿದೆ, ಬನ್ನಿ. ನನಗೆ ನನ್ನ ಬಾಯ್ ಫ್ರೆಂಡ್ ಬೈತಾನೆ. ಬೇಕಿತ್ತ ನಿನಗೆ ಚಪ್ಪಲಿ ಹೊಡೆದ್ಲು. ಮಾಡ್ತೀನಿ.
ಮಗ ಅವಳನ್ನ ಕರೆಕ್ಟಾಗಿ ನೋಡು. ನಿನ್ನ ಹಳೆ ಡವ್ ಪೂಜೆ ಇದ್ದಂಗಿಲ್ವೇನೋ? ಹಳೇದೆಲ್ಲ ನಂಬಕ್ ಹೋಗ್ಬೇಡ ಕಣೆ ಮಗ ಅವಳು ಮೂಗ ಕರೆಕ್ಟ್ ನೋಡು. ಈ ಡಬಲ್ ಬ್ಯಾರೆಲ್ ಗನ್ ಇದ್ದಂಗಿಲ್ವಾ? ಹಂದಿ ಹಿಡಿಯಕ್ ತಗೊಂಡೋಗಿ ಓದ್ಕೊಂಡು ಮಿಶಿನಿ. ಅವ್ನ್ ಮಾತ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಕಣೆ, ನೀನು ಎತ್ತರಕ್ಕೆ ಬೀಳುತ್ತೀಯ. ಹೌದೌದು, ಮೊದಲೇ 5 ಇಂಚಿದ ಹೀಲ್ಡ್ ಹಾಕೊಂಡಿದ್ದಾಳೆ, ಇನ್ನೊಂದು 3 ಇಂಚ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳಿಬಹುದು. ಮಗ ಕರೆಕ್ಟಾಗಿ ನೋಡು, ಅವಳು ಮುಖ ನೋಡು. ಈ ಹೊಸ ಮನೆ ಮುಂದೆ ಕುಂಬಳಕಾಯಿ ಇಡ್ತಾರಲ್ವಾ, ಅದಕ್ಕೆ ಕಣ್ಣು ಮೂಗು ಬಾಯಿ ಬಡದ್ರೆ ಇವಳು ಮುಖ ತರ ತರಕ ಬಜ್ಜಿ ತರ ಬರಲು. ನನಗೆ ಗೊತ್ತು ಕಣೆ, ನೀನ್ ಬೇಕು ಅಂತ ನನ್ನ ಹತ್ರ ಹೇಳ್ತಿದ್ಯಾ. ಇಲ್ಲ ಕಣೆ. ಹಾ ಇಲ್ವಾ? ಮತ್ತೆ ಅವಳ್ಯಾಕೆ ಹಂಗ ಹೇಳ್ದ? ನನ್ ಮೂಗು ಡಬಲ್ ಬ್ಯಾರಲ್ ಗನ್ ತರ ಇದೆಯಾ? ಹಂಗ ಹೊಡಿಯಕ್ಕಾಗತ್ತಾ? ನಿನ್ ಕಣ್ಣೇನು ಈ ಅಂಬಾಸಿಡರ್ ಕಾರಲ್ಲಿ ಬರುತ್ತಲ್ಲ ಹೆಡ್ಲೈಟ್, ಅದೇ ತರ ಇದೆ. ಓಹೋ, ನೀನ್ ದೊಡ್ಡ ತ್ರಿಪುರ ಸುಂದರಿ ನೋಡು, ಎಲ್ಲ ಹುಡುಗರು ನಿಂಗೆ ನೋಡ್ತಾರೆ. ಹೋಗಿ ಅಲ್ಲೇ. ಹೌದು ಕಣೆ. ಈ ಸಣ್ಣ ವಿಷಯಕ್ಕೆಲ್ಲ ಯಾಕೆ? ಸಣ್ಣ ವಿಷಯನ 10 ವರ್ಷದ ಫ್ರೆಂಡ್ಶಿಪ್ ನಿನ್ ಫ್ರೆಂಡ್ 10 ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟ. ಈ ಮನೇಲಿ ಒಂದು ಅವ್ನ್ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಚಿನ್ನ 3 ದಿವಸ ಚಿನ್ನ ಹೋಗ್ಬಿಡ್ತಾನೆ. ಓ 3 ದಿವ್ಸನಾ? ಹಾಗಾದ್ರೆ ನಾನು 3 ದಿನ ಬಿಟ್ಕೊಂಡೇ ಬರ್ತೀನಿ. ಪ್ಲೀಸ್ ನನ್ ಮಾತು ಕೇಳೆ. ಹೋಗು, ಅವ್ರ ಮತ್ತೆ ಕೇಳು. ಲವ್ ಸಂಜೀವಿನಿ, ನನ್ ಹುಡುಗ ವಿಷ ಹಾಕ್ಬಿಟ್ಟಲ್ಲ. ಇಷ್ಟು ವರ್ಷದ ರಿಲೇಶನ್ಶಿಪ್ ಅಲ್ಲಿ ಒಂದ್ ದಿವಸನೂ ಜಗಳ ಆಗಿರ್ಲಿಲ್ಲ. ನೀನ್ ಬಂದು 3 ದಿವಸಕ್ಕೆ ಯುದ್ಧನೇ ಮಾಡ್ಬಿಟ್ಟಲ್ಲ. ನಾನೇನು ಮಾಡಿದೆ? ನಿನ್ನ ಕರ್ಸಿದ್ದೆ ನನ್ನ ರಿಲೇಶನ್ಶಿಪ್ಗೆ ಹೆಲ್ಪ್ ಆಗಲಿ ಅಂತ. ನಮ್ಮ ಅಪ್ಪ ಅಮ್ಮನ ಹತ್ರ ಡವ್ ಮಾಡಿ ಮಾತಾಡಿ ನನ್ನ ಮದುವೆ ಮಾಡಿಸ್ತೀಯ ಅಂದರೆ ನೀನೇನೋ ಎಲ್ಲ ಹಾಳು ಮಾಡಿಬಿಟ್ಟಲ್ಲ. ನಾನು ಊರಿಗೆ ಹೋದ್ಮೇಲೆ ಮಾತಾಡ್ತೀನಿ ಕಣು. ಇವಾಗ ನೋಡು ತುಂಬ ಕುಡ್ದಿದ್ಯಾ, ನೀನು ಹೋಗಿ ಮಲ್ಕೋ. ಏನೋ ಜಾಸ್ತಿ ಕುಡ್ದಿದ್ದೀನಿ, ನನ್ನ ಕೆಪಾಸಿಟಿ ಗೊತ್ತೇನೋ. ಇನ್ನೂ ಒಂದು ಕ್ರೇಟ್ ಇಳಿಸ್ತೀನಿ ಕಣೋ, ಅಷ್ಟು ಕೆಪಾಸಿಟಿ ಇದೆ. ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನಮ್ಮ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು ನನ್ನ ಮದುವೆ ಆಗೇ ಆಗ್ತೀನಿ. ನಾನು ಅವಳನ್ನೇ ಪ್ರೀತಿಸಿರೋದು, ಅವಳನ್ನೇ ಮದುವೆ ಆಗ್ತೀನಿ. ಇನ್ನೊಂದು ಮಾತು, ನಾಳೆ ನನ್ನ ಕಣ್ಣು ಬಿಡೋ ಅಷ್ಟರಲ್ಲಿ ನೀನು ನನ್ನ ಕಣ್ಣು ಮುಂದೆ ಇರಬಾರ್ದು. ಇದ್ರೆ ನೀನು ಮರ್ಡರ್ ಮಾಡ್ಬಿಡ್ತೀವಿ. ಯಾಕೆ ನಾವು ಊರಿಗೋಗಿಲ್ಲ? ನೀನು ಎದ್ದೇಳಿ ಅಂತ ಕಾಯ್ತಿದ್ದೆ. ಯಾಕೆ ಹೇಳ್ಬಿಟ್ಟು ಹೋಗಕ್ಕ? ಒಟ್ಟಿಗೆ ಕರ್ಕೊಂಡು ಹೋಗಕ್ಕೆ. ಅಂದ್ರೆ ಫೋನ್ ಬಂತು. ಅಮ್ಮ. ಹಲೋ ಅಮ್ಮ. ಏನ ಬೆಂಗಳೂರಿನಲ್ಲಿ ಓದ್ಕೊಂಡ್ ಮಾಡ್ಕೊಂಡ್ ಕೆಲಸ ಮಾಡ್ಕೊಂಡ್ ಇರು ಅಂತಂದ್ರೆ ದೊಡ್ಡ ಪಿಯೋಟ್ ಆಗಿದ್ಯಾ? ಜೊತೆ ಹುಡುಗಿ ಬೇರೆ ಅವಳಂತೆ. ನಿನಗ್ ಬೋಯ್ತಿದ್ರೆ ಆ ಸಂಜೀವ್ನಿ ಒಂದ್ ಮಾತಾಡಿಲ್ಲ ನೋಡ್ನೇನೆ. ಏನು ಮಾತಾಡ್ತಿರ್ಲಿಲ್ವಾ? ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ಕೇಳಿಸ್ತು. ನಮ್ಮ ಅಪ್ಪ ಅಮ್ಮ ಮದ್ವೆಗೆ ಒಪ್ಪಿದ್ರೇನೋ ಬಿಟ್ರೇನೋ ಕತ್ತೆ ಬಲ ಕುದುರೆ ಜುಟ್ಟು. ನಾನು ಊರಿಗೆ ಹೋದ್ಮೇಲೆ ಮಾತಾಡ್ತೀನಿ ಕಣು. ಇವಾಗ ನೋಡು ತುಂಬಾ ಕುಡ್ದಿದ್ಯಾ, ನೀನು ಹೋಗಿ ಮಲ್ಕೋ. ಇನ್ನ ಒಂದು ಕೇಸ್ ಕೊಡ್ತೀನಿ ಕಣೋ, ನನ್ನ ಕೆಪಾಸಿಟಿ ಗೊತ್ತೇನೋ ನಿಂಗೆ ಜುಟ್ಟು. ನೋಡ್ಲಾ, ಈಗ್ಲೇ ಟೆಂಪೋ ಕಳ್ಸಿವ್ನಿ. ರೂಮ್ ನ ಖಾಲಿ ಮಾಡ್ಕೊಂಡು ನಾಳೆಯಿಂದ ಗದ್ದೆ ಕೆಲಸ ಮಾಡ್ಕೊಂಡಿದ್ರೆ ಸರಿ. ಅಮ್ಮ ಅದ ಹಂಗಲ್ಲ ಅಮ್ಮ. ಸರಿ ಕೊಡು ಸಂಜೀವ್ನಿ ಫೋನು. ಹಲೋ ಆಂಟಿ. ಸಂಜೀವ್ನಿ, ಆ ಫೋನ್ ನೀನೇ ಮಡಿಕ. ಸರಿ ಆಂಟಿ. ಅದ್ರಾಗ ನಂಬರ್ ಐತಲ್ಲ, ಎಲ್ಲಾದ್ರೂ ಅಳಿಸ್ತೀನಿ. ಸರಿ ಆಂಟಿ. ಯಾವ ನಂಬರು ಅವ್ನ ಕೈಗೆ ಸಿಗ್ಬಾರ್ದು. ಇವಾಗ ಹೇಳಿ ಆಂಟಿ. ಅವನ್ನ ಊರಿಗೆ ಕರ್ಕೊಂಬರ ಜವಾಬ್ದಾರಿ ಇದೆಯಾ? ಸರಿ ಆಂಟಿ. ಒಂದು ವೇಳೆ ಅವ್ನು ಬಂದಿಲ್ಲ ಅಂದ್ರೆ ಓದ್ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ಲವ್, ಯಾಕೆ ಹಂಗೆಲ್ಲ ಮಾಡ್ತಿದ್ಯಾ? ನಾನು ನನ್ನಷ್ಟೇ ಗೋವಾ ಹೋಗ್ಬೇಕಂತಿದ್ದೆ, ನೀನೇ ನನ್ನಲ್ಲಿ ಬರಕ್ಕೆ ಕೇಳಿದೆ. ಅಂದ್ರೆ ಏನು ಅಂತ ಹೇಳಿ ಕಣೋ, ನಮ್ಮೂರು ಜನಕ್ಕೆ ನನ್ನ ಬೆಲೆನೇ ಗೊತ್ತಾಗ್ತಿಲ್ಲ. ನಾನು ಎಲ್ಲಾದ್ರೂ ದೂರ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕಂಪ್ನಿ ಕರ್ಕೊಂಡು ಹೋಗ್ತಿದ್ಯಾ? ಲವ್ ಸರಿ ಇಲ್ಲ ಕಣೋ ಇದು. ಲವ್ ಟೆಂಪೋನು ವೇಟ್ ಮಾಡ್ತಿದ್ದೆ, ಟೈಮ್ ಆಯ್ತು. ಬಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬಲೆ ಜೋಡಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಡನ 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 ಅಂತ ಬಾರಿಸಿ. See you, bye bye. ಥ್ಯಾಂಕ್ ಯು. ಏನತ್ತೆ ಇಷ್ಟೊಂದ್ಸಲ ಫೋನ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನನಗೆ ನನ್ನ ಮಗ ಅಂದ್ರೆ ಪ್ರಾಣ ಅಲ್ವಾ. ನೀವು ಹನಿಮೂನ್ಗೆ ಹೋಗ್ತಿಲ್ಲ, ಜೊತೆ ನಾನು ಬರ್ಲಾ? ಹಾಗೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಳೇ ಮಗಳು, ಅವ್ರಿಗೂ ನನ್ನ ಬಿಟ್ಟಿರಕ್ಕಾಗಲ್ಲ, ಅವ್ರನ್ನೂ ಕರ್ಕೊಂಡು ಬರ್ಲಾ? ನೋಡು, ಈಗಲೇ ನಿನಗೆ ಕೌಂಟ್ರ್ ಕೊಡ್ತಿದ್ದಾಳೆ.
ಮುಂದಕ್ಕೆ ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಾಳೆ